ಫ್ರೆಂಡ್ಸ್ ನೋಡ್ತಿರ್ಬೋದು, ನಮ್ಮ ಅಡಿಕೆ ಗಿಡಕ್ಕೂ ಸಹ ಔಷಧಿ ಹೊಡಿಬೇಕಾಯಿತು. ಅಂದರೆ ಇಲ್ಲಿ ಏನಂತ ಔಷಧಿ ಹೊಡಿತಿದ್ದೀನಿ ಅಂದರೆ, ಬೆಂಡುಗಳೆಲ್ಲ ಕಳೆಯಲ್ಲಿ ಮುಚ್ಚೋಗಿದ್ದಾವೆ. ಕುಡ್ಲು ತಂದು ಕೊಚ್ಚಕ್ಕೆ ಹೋದರೆ ಬೆಂಡುಗಳಿಗೆ ಏನಾದ್ರು ಏಟು ಬಿದ್ದರೆ ಪೈಪು ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಕಳೆನಾಶಕ ಔಷಧಿನೇ ಹೊಡಿತಿದ್ದೀನಿ. ಎಲ್ಲಿ ಬೆಂಡಿದೆ ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ನೋಡ್ತಿರ್ಬೋದು, ಇದೇ ಮೇನ್ ಬೆಂಡು. ನಮ್ಮ ಅಡಿಕೆ ಗಿಡಕ್ಕೆಲ್ಲ ನೀರು ಸಪ್ಲೈ ಮಾಡೋವಂಥದ್ದು. ಇದು ಈ ಸೈಡ್ ಹೋಗುತ್ತೆ, ಈ ಗೇಟ್ ವಾಲು. ಇದು ಈ ಸೈಡ್ ಹೋಗುತ್ತೆ. ನೋಡ್ತಿರ್ಬೋದು, ಅಡಿಕೆ ಗಿಡದಲ್ಲಿ ತುಂಬ ಕಳೆ ಹುಟ್ಟಿದೆ ಅಲ್ಲೇ. ಇವಾಗ ಮಿನಿ ಟ್ಯಾಕ್ಟ್ರಲ್ಲಿ ರೋಟ್ರಿ ಹೊಡಿಯೋಕ್ಕೆ ಹೇಳಿದ್ದೀನಿ. ಒಂದು ಸ್ವಲ್ಪ ತ್ಯಾವ ಐತೆ. ರೋಟ್ರಿ ಹೊಡಿಯೋದನ್ನು ಪೂರ್ತಿ ಹೊಡಿಯೋಣ, ಒಂದು ದೊಡ್ಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಿಲ್ಲ ಸಪೋರ್ಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಲೈಕ್ ಕೊಡೋಣ ಮರಿಬೇಡಿ. ಇನ್ಸ್ಟಾಗ್ರಾಮು ಸಹ ನಂದು ಐ ಡಿ ಕ್ರಿಯೇಟ್ ಮಾಡಿದ್ದೀನಿ. ಫೇಸ್ಬುಕ್ಕಲ್ಲೂ ಸಹ ಇದ್ವಿ. ದಯವಿಟ್ಟು ಅಲ್ಲೂ ಬಂದು ಸಹ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ಇವಾಗ ಔಷಧಿನ ಕಂಪ್ಲೀಟ್ ಮಾಡಿಬಿಡೋಣ. ಇಲ್ಲಿ ನೋಡ್ತಿರ್ಬೋದು, ಅಡಿಕೆ ಗಿಡ ಈ ಮಟ್ಟದಲ್ಲಿದ್ದಾವೆ. ಅಂದರೆ ತುಂಬ ಒಂದು ಸ್ವಲ್ಪ ಗಿಡಗಳು ಹೋಗಿದ್ದಾವೆ. ಅವನ್ನೆಲ್ಲ ಸಹ ಇವಾಗ ರೋಟ್ರಿ ಹೊಡೆದಾದ್ಮೇಲೆ ಇನ್ನೊಂದು ಸರಿ ತಾಮದು ಹೊಸ ಗಿಡಗಳನ್ನ ಹಾಕ್ಬೇಕು. ಸದ್ಯಕ್ಕೆ ಇವಾಗ ರೋಟ್ರಿ ಹೊಡೆದು ಕಂಪ್ಲೀಟ್ ಮಾಡಿಸ್ತೀನಿ. ಆಮೇಲೆ ಹೊಸ ಗಿಡಗಳನ್ನ ತಂದು ಹಾಕ್ತೀನಿ. ನೋಡ್ತಿರ್ಬೋದು.